ಮುಸ್ತಫ ಏ ಊರಿಗೆ ಹೊಂಟ್ಲಪ್ಪ ಈ ಕೇಳಿ ಬ್ಯಾಗ್ ಹಿಡ್ಕೊಳಕ್ಕೆ ಹೊಟ್ಲು ಊರಿಗೆ ಕೊಯ್ ಮಿಲ್ ಕಯ್ಯ ಹೆಂಗೆ ಕಾಣಕತ್ತದ ಗುಂಡೆ ಫುಲ್ ಹತ್ರ ಕಾಣಕತ್ನಲ್ಲ ಕೇವ ಇವ ನೋಡು ಕೃಷ್ಣ ಹಾಂ 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 ಹಂಗನು ಊದೋದು ಹಿಂಬರ್ಕಿರ ಊದ್ತದ ಪಾರ ಕೆಸ್ಗಾಲ ಕಟ್ಕತ್ತ ಏ ಪುಟ್ಟಿ ತಡಿ ಈ ಕಡೆ ಹಿಡಿತಾರೆ ಹಿಂಗೆ ಹಿಂಬರ್ಕಿಲ್ ಹಿಡಿತಾರೆ ಹಿಂಗೆ ಹಿಡಿತಾರೆ ಈ ಕಡೆ ಆ ಕಡೆ ಮಕ್ಕಳು ಹಾಂ ಹಂಗೆ ಸಾಕು ಇಡು ತೆಗೆದಿಡ್ರಿ ಅಲ್ಲಿ ಇಡ್ರಿ ಅಲ್ಲಿ ಸಾಕು ಅಯ್ಯೋ ರಾಜ್ಕುಮಾರ ಮುತ್ತು ಕೊಡಂಗೆ ಮುತ್ತು ಕೊಡೋ ಸ್ವಲ್ಪ ಅಬ್ಬಿಗೆ ಎತ್ಕೊಂಡಿದ್ದೀವಿ ನೀಗೆ ಎತ್ಕೊಂಡ್ರಿ ಒಂದ್ಸರಿ ಹೇಳಿ ನೋಡೋದು ಅಬ್ಬಿಗೆ ಬಗಲಾಗ ಎತ್ಕೊಂಡಿದ್ದೆ ಪುಟ್ಟೆ ಗಿರೀಶ ಅಬ್ಬಿಗೆ ಬಗಲಾಗ ಎತ್ಕೊಂಡಿದ್ದೆ ಅವ್ನಿಗೆ ತಪ್ಪತ್ತದು ಎತ್ಕೊಂಡು ತಪ್ಪತ್ತ ಬಾಲೆ ಸಣ್ಣಸ್ಬಿಟ್ಟಾನು ಇಲ್ಲಿ ಬಾ ಒಂದ್ ಜರ ಬಾ ಜರ ಬಾ ಜರ ನಾ ಎತ್ಕೋತಾನಂತ ನಿನಗೆ ಎತ್ಕೋತಾನಂತಾನೆ ನೀವಪ್ಪ ಕುಂದ್ರಾಗ ಹಿರೇಶ ನೀವಪ್ಪ ಕುಂದ್ರ ಹೊತ್ಕೋತಾನ ನನ್ನ ಮಗ ಬಾಹುಬಲಿ ಅದನ ನಿನ್ನಂಗಿಲ್ಲ ಇವು ಮೆತ್ತಗೆ ಅದ ಹೋಗ್ಯಲ್ಲ ಅಲ್ಲ ನೀ ಎತ್ಕೊ ಅಂದ್ರ ನಿನಗಾಗಲ್ಲ ಅವ ಎತ್ಕೋತಾನ ಹೋಗು ಬಾಹುಬಲಿ ಅದನವ ನೀತಿ ನಡೀತು ಶಿಸ್ತ ಬಿದ್ದು ಹೊಟ್ಟೆಗೆ ಚಿತ್ತಾಪ್ಲ ಹಣ್ಣು ಇಡ್ಲಿ ಬೇಸನ್ ಉಂಡಿ ಸೊಂಪು ಏನು ಬರೀ ಬರ್ತಡೇದು ಒಂದೇ ಚಿತ್ತಿ ಕಟ್ ಬರ್ತಡೆ ಹೌದು ನಿನ್ನ ಗಂಡನಲ್ಲ ಅದಕ್ಕೆ ಅಮ್ಮಂದೆಲ್ಲ ಹಳಿ ಏನಿದ ನೀನೇ ಪುಟ್ಟಿ ಅಷ್ಟೇ ನಮ್ಮ ಅಡಿಗೆ ಮನೆಗೆ ಲಾಯಕ್ ಎಂಟಕ್ಕ ಯಾವ ತಿಂಗಳು ಜನವರಿಗೆ ಏನೋ ದೂರ ಹೋಗ್ತಾವ ಜನವರಿ ನಾಷ್ಟ ರೆಡಿ ಮಾಡ್ಬೇಕು ಹಿಂದೆಲ್ಲ ಅಡುಗೆ ಮಾಡ್ಬೇಕು ನಡ್ರಿ ಮತ್ತೆ ಮಾಡ್ರಿ ತಲಕೊಂದೊಂದು ಏನು ಮಾಡ್ಬೇಕು ಅಲ್ಲಿಡು ಇಲ್ಲ ಅಲ್ಲಿಡು ಸೂಕ್ಷ್ಮ ಇಡು ಈಗ ಆ ಕಡೆ ಆಗತ್ತಾ ಓಕೆ ಸ್ನೇಹಿತರೆ ನೋಡಿ ಟ್ಯೂಷನ್ಗೆ ಹೋಗಿ ಬಂದಾಳ ಕುಂತಾಳ ಓಕೆ ಕುಂತಾಳ ನೋಡ್ರಿ ಟ್ಯೂಷನ್ಗೆ ಹೋಗಿ ಬಂದ ಈಗ ಸ್ಕೂಲ್ಗೆ ಹೋಗಬೇಕು ಈಗ ಊರಿಗೆ ಹೋಗ್ತೀವಿ ಪುಟ್ಟಿ ಸ್ಕೂಲ್ಗೆ ಹೋಗಿ ಬರ್ರಿ ಅಂತ ನಾನು ಹೇಳ್ತೀನಿ ಅದೇ ನೀರಾಗಿ ಕೂತ್ ಬರ್ಬೇಕು ಟೈಮ್ ಆಗ್ಯದ್ಲೆ ಅಪ್ಪ ಫೋನ್ ಪೇ ಮಾಡಿ ಮತ್ತೆ ಸೂಪರ್ ಮಗನೇ ಸೂಪರ್ ಅಲ್ಲ ಅದೇ ನೀರಾಗಿ ಕೂತ್ ಬರ್ಲಕ್ಕೆ ಬರಿಲ್ಲ ನಾ ಹೆಂಗ್ ಮಾಡ್ಬೇಕಿ ಸತ್ತ ಯಪ್ಪ ಸ್ನೇಹಿತರೆ ಮಳೆನೇ ಹೊಡಿತು ನಾ ಏನು ಹೇಳಿ ಇಷ್ಟೊಂದು ಮಳೆ ಹೊಡಿತು ನಾ ಏನು ಮಾಡಾಕಿತ್ತೀನಿ
ನೋಡಿ ಮಳೆ ಬರುತ್ತೈತೆ ಸ್ನೇಹಿತರೆ. ರೋಡು ತುಂಬ ಹೋಗ್ತೈತೆ ನೀರು. ರೋಡ್ ತುಂಬಾ ಹೋಗ್ತೈತೆ ನೋಡಿ, ಅಲ್ಲಿಂದ ನೀರು ಬರಕ್ತಾವು. ಸಾಕು. ಏನು ಮಾಡಕತ್ತೀರಿ ಅಕ್ಕೋರು? ನೋಡಮ್ ತೋರಿಸ್ರಿ ಹೆಂಗೆ ಹಾಕ್ತೀರಿ. ಏನು ಗಾಡಿ ಸೌಂಡ ಏನು ಸುದ್ದಿ? ಈಗ ಅಲ್ಲೇ ರೌಂಡ್ ಹಾಕೊಂಡ್ರಿ. ಈಗ ಜರ ತೋರ್ಸದೈತಿ ಹೆಂಗೆ ಹಾಕ್ತಾರ ಅನ್ನೋದನ್ನ. ಅದನ್ನೇ ರೌಂಡ್ ಹಿಡ್ಕೊಳ್ಳೋದು ನೋಡ್ರಿ. ಕಾಲಾಗ ಹಾಕುವಂಥ ಮ್ಯಾಟ್ ಈ ಥರದ್ದು ಇಲ್ಲ ಐತಲ್ಲ, ಈ ಥರದ್ದು ಮ್ಯಾಟ್ ಹಾಕ್ತಾಳೆ ನೋಡ್ರಿ. ಸ್ವಲ್ಪ ಬಡ್ಡಿ ಹಾಕುವಾಗ ಟಪ್ ಆಗುತ್ತಾ ಬರ್ಬರ್ತಾ ಹೋಗೋದು. ಓಕೆ ಸ್ನೇಹಿತರೆ, ನೋಡಿರಿ ಇಷ್ಟೊತ್ತಿಗೆ ಹೋಗಿ ಊರಾಗ ಕುಂದಿರ್ತಿದ್ದೀವಿ. ನಮ್ಮ ಪುಟ್ಟಿ ಊರಿಗೆ ಹೋದ್ನವ ಅಂತಂದ್ರೆ ಅಳ್ಳಕ್ಕೆ ಚಾಲು ಮಾಡಿಬಿಟ್ಲು. ಇವತ್ತು ಒಂದಿನ ಇರ ಆ ದೊಡ್ಡಮ್ಮ, ಇವತ್ತು ಒಂದಿನ ಇರ ಆ ದೊಡ್ಡಮ್ಮ ಅಂತ ಹೇಳಿಬಿಟ್ಟು ಅಳಕತ್ಬಿಟ್ಲು. ಗುಂಡೆ ಕೇಳಿದ್ರ, ಗುಂಡೆ ನೀ ಏನಂದು? ಗುಂಡೆ ಏನು ಬೇಡ? ಯಾಕ ಸುಮ್ಮನ ಅಂದ್ರೆ ಹಂಗಪ್ಪ ಹೋಗ್ಬೇಕಲ್ಲ. ನಿಮ್ಮ ದೊಡ್ಡಪ್ಪ ಹೊಡಿತ ನನಗೆ ಓಲಿಲ್ಲ ಅಂದ್ರೆ ಇಷ್ಟು ದಿನ ಹೆಂಗೆ ಕೂತಲ್ಲೇ ಅಂತೇಳಿ ನೀ ಹೇಳ್ತೆ? ಇಲ್ಲ ನನಗೆ ಹೊಡಿತ ನಿಮ್ಮ ದೊಡ್ಡಪ್ಪ. ಇಷ್ಟು ದಿನ ತವ್ರ ಮನೆಗೆ ಹೋಗಿ ಇಷ್ಟು ದಿನ ಕೂತ್ರೆ ಹೆಂಗಂತೆ ಹೊಡೆದ್ರೆ ಹೆಂಗೆ ಮಾಡಲಿ? ಹಂಗಂದ್ರೆ ಹಂಗೆ ಬರ್ಬೇಡ, ಹಂಗಿತ್ತ ಅಲ್ಲೇ ಇರು ಅಂತಾನ. ಹಾಂ ಬರ್ಬೇಡ ಅಲ್ಲೇ ಇರು ಅಂತಾನ. ನೋಡ್ರಿ ಎಷ್ಟು ಬೆರಿಕೆ ನೀವು. ಏನು ಇನ್ನೊಮ್ಮೆ ಕ್ಲಿಯರ್ಗಳು. ನಿಮ್ಮ ದಡಪಿಗಳಮ್ಮ ನೋಡ್ರಿ ಹೆಂಗನ. ಇಲ್ಲ ಗುಂಡೆ ನಿಮ್ಮ ದೊಡ್ಡಪ್ಪ ಇಲ್ಲ, ನೀವು ಹೋಗಿ ಮನೇನು ಕೊಡಲ್ಲ ಇನ್ನು ಕೊಡಲ್ಲ, ಹೋಗಿ ನಾ ಇನ್ನೊಂದು ಮಾಡ್ಕೋತೀನಿ ಅಂತಾನ. ತಯಾರಾದ್ರಿ ಬಿಡಪ್ಪ ನೀವು. ನೋಡ್ರಿ ಟಾನ ಹೆಂಗೆ ಮಾತಾಡ್ತಾ ನೀವು. ಅವನು ಬೇಡ ದೊಡ್ಡಮ್ಮ ಇವತ್ತಿರ ದೊಡ್ಡಮ್ಮ ಬೇಡ ಅಂತ ಅವನು ಹಚ್ಚಿದ. ಇಕ್ಕಿ ಅಂತೂ ಅಳ್ಳಕ್ಕೆ ಚಾಲು ಮಾಡಿದ್ಲಿಕ್ಕಿ ರಾಮವ್ವ. ಅಳಕತ್ತಿಲ್ಲ, ಹೋಗ್ಬೇಡ ದೊಡ್ಡಮ್ಮ ಇವತ್ತ. ಯಾಕಂದ್ರೆ ಮನಸ್ಸು ಬರ್ಲತ್ತ. ಇವತ್ತು ಮನಸ್ಸು ಬೇಜಾರಾಗುತ್ತೆ, ಹೋಗ್ಬೇಡ ದೊಡ್ಡಮ್ಮ ಅಂತ ಅಳಕತ್ತಿಲಿಕ್ಕಿ. ಮತ್ತು ಅವ್ರ ದೊಡ್ಡಪ್ಪ ಫೋನ್ ಹಚ್ಚಿ ಮಾತಾಡಿದರು. ಮತ್ತು ದೊಡ್ಡಪ್ಪ ಇವತ್ತು ಒಂದಿನ ಇರಲಿ ದೊಡ್ಡಮ್ಮ ನಮಗೆ ಮನಸ್ಸು ಬರೋಲ್ಲ, ನನಗೆ ಅಳಕತ್ತೀನಿ ಅಂತ ಫೋನ್ನಾಗ ಹೇಳ್ತಮ್ಮ ತಂಗಿ. ಅಳಕತ್ತೀನಿ ನಾನು ಇವತ್ತು ಕಳ್ಸಲ್ಲ ದೊಡ್ಡಮ್ಮಗ, ಇವತ್ತು ಒಂದಿನ ಇರಲಿ ನಾಳೆಗೆ ಬರ್ತಾಳ. ಹೋಗ್ಬಲ್ಲ ಪುಟ್ಟುವರಿ. ಹೋಗಿ ಬರ್ತೀನಿವ. ಜಾತ್ರೆಗೆ ಬರ್ತಾರೆ? ಹಾಂ ನೀ ಬರ್ಬೇಕು. ನೀವು ಹ್ಞೂ ಅಂತ ಎಲ್ಲ ಮಮ್ಮಿನ ಬಿಟ್ಟು ಬರಲ್ಲ ಅನ್ನೋ ಅಂತ ಅನ್ಬಾರ್ದು. ಏನು ಬರ್ತೆ ಪುಟ್ಟಣ್ಣನ ಕಳಿಸ್ತೆ ಅಂತ. ಜಾತ್ರೆ ಬರ್ರಿ, ಚಂದ ಜಾತ್ರೆ ಮಾಡಮಂತ. ಪುಟ್ಟಿ ತೆಗೆದು ಬಾಯ ಹಚ್ಚಿ ಆಕಿ ಫೋನ್ ನೋಡ್ಲಕತ್ತ. ಸಾದ ಫೋನ್ ನೋಡೋದು ಭಾಳ ಹತ್ತಿದೆ ಸಾದ. ಆಕಿ ಹೋಮ್ವರ್ಕ್ ಮಾಡಲ್ಲ, ಟ್ಯೂಷನ್ಗೆ ಹೋಗ್ಬೇಕ್ರಿ. ಇನ್ನ ಮತ್ತೆ ಎಷ್ಟಕ್ಕೆ ಹೋಗ್ಬೇಕು? 5 ಗಂಟೆಗೆ. 4:15 ಆಗೈತಂತ. 4:15 ಐತಲ್ಲ. ಮತ್ತೆ 4:15 ಆಯ್ತು. ಎಕ್ಸಾಮ್ ಮುಗಿದ್ವಲ್ಲ ಕನ್ನಡ ಶಾಲೆದು. ಅದೇ ಏನು ಕಾರಣ ಮಾಡ್ಸೋದು? ಬರೋದು ಸುಸ್ತಾಗಿರೋ ಅದಕ್ಕೆ ಸ್ವೀಟ್ ತಿಂದ್ರು ಅಂತೇಳಿ. ಮತ್ತು ನಿನಗೆ ಬಂದಿರಲ್ಲ ಸ್ವೀಟ್ ಕೊಟ್ಟಿಲ್ಲಲ್ಲ ಮತ್ತೆ ನಿನಗೆ. ಓಕೆ ಸ್ನೇಹಿತರೆ, ನೋಡಿ ಟ್ಯೂಷನ್ಗೆ ಹೋಗಿ ಬಂದಾಳ, ಕುಂತಾಳ. ಓಕೆ ಕುಂತಾಳ ನೋಡ್ರಿ, ಟ್ಯೂಷನ್ಗೆ ಹೋಗಿ ಬಂದ. ಈಗ ಸ್ಕೂಲ್ಗೆ ಹೋಗಬೇಕು. ಈಗ ಊರಿಗೆ ಹೋಗ್ತೀನಿವ ಪುಟ್ಟಿ, ಸ್ಕೂಲ್ಗೆ ಹೋಗಿ ಬರ್ರಿ ಅಂತ ನಾನು ಹೇಳ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತು ನಾಳೆಗೆ ಊರಿಗೆ ಹೊರಡಬೇಕು. ಮಳೆ ಇದ್ರೆ ಸಿಕ್ಕಾಪಟ್ಟೆ ಆಗೈತಿ.
ನೋಡೋಣ. ನಾಳೆ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದರೆ ಮಳೆ ಬಂದು ಎಷ್ಟೆಲ್ಲ ಹೈರಾಣಾಯಿತು, ಹೊಲ ಗದ್ದೆಗಳು ಏನಾಯಿತು, ಆಮೇಲೆ ಬಸ್ ಯಾಕೆ ಬಂದವು ಅನ್ನೋದನ್ನು ನಾಳೆ ವಿಡಿಯೋದಲ್ಲಿ ತಪ್ಪದೆ ನೋಡಿ. ನಾಳೆ ವಿಡಿಯೋ ಬರುತ್ತೆ, ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಮನಸ್ಸಿಗೆ ಚುರುಕು ಅನ್ನೋ ಥರ ಆಯಿತು ಮಳೆ ಬಂದದ್ದಕ್ಕೆ. ಚುರುಕು ಅಂದ್ರೆ ಏನು ರೀ, ರೈತ ಸತ್ತೋಗ್ಬಿಟ್ಟ ಅಂತಲೇ ಹೇಳ್ಬೋದು, ಆ ಥರ ಆಯಿತು. ಹೀಗಾಗಿ ನೋಡಿರಿ, ನಾಳೆ ವಿಡಿಯೋ ಬರುತ್ತೆ. ಎಷ್ಟು ಹಾನಿ ಮಾಡೈತಿ, ಎಷ್ಟು ತೊಂದರೆ ಆಯಿತು ಜನಗಳಿಗೆ ಅನ್ನೋದನ್ನು ನಾಳೆ ವಿಡಿಯೋದಾಗ ಬರುತ್ತೆ. ಓಕೆ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೈಪ್ ಅನ್ನೋ ಆಪ್ಷನ್ಸ್ ಬಂದಿದೆ, ಹೈಪ್ ಮಾಡಿ, ಚಾನಲ್ ಗ್ರೋತ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.